ನಿನ್ನೆ ಮಂಗಳೂರಿನ ಕೋಟೆಕಾರ್ ಸಹಕಾರಿ ಸಂಘದ ಬ್ಯಾಂಕ್ನ ದರೋಡೆ ಒಂದು ನಡೆದಿತ್ತು. ಮಧ್ಯಾಹ್ನ 1:15 1:30 ಸಮಯ. ಯಾರು ಇಲ್ಲದ ವೇಳೆ ಎಲ್ಲರೂ ನಮಾಜ್ಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ದಾಳಿ ಇಟ್ಟ ದಾರಿಕೋರರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನಾಭರಣ ಮತ್ತು ಕ್ಯಾಶನ್ನು ಎಗರಿಸಿಕೊಂಡು ಅಲ್ಲಿಂದ ನಾಪತ್ತೆಯಾಗಿದ್ದರು. ಆದರೆ ಈಗ ಈ ಡಕಾಯಿತಿಯ ಸುತ್ತನೇ ಸಾಕಷ್ಟು ಅನುಮಾನಗಳು ಮೂಡೋದಕ್ಕೆ ಶುರುವಾಗ್ತಾ ಇದೆ. ಮಂಗಳೂರು ಕೋಟೆಕಾರ್ ಸಹಕಾರಿ ಬ್ಯಾಂಕ್ನ ದರೋಡೆ ಪ್ರಕರಣ. ಈಗ ಪ್ರಕರಣದ ತನಿಖೆಗೆ 5 ತಂಡವನ್ನು ರಚಿಸಿದ್ದಾರೆ ಮಂಗಳೂರು ಪೊಲೀಸ್ ಕಮಿಷನರ್. ಸಿಎಂ ಸೂಚನೆಯ ಮೇರೆಗೆ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಮಂಗಳೂರು ಪೊಲೀಸರು. ಮಂಗಳೂರು ಸಿಸಿಬಿ ತಂಡ ಸೇರಿದಂತೆ 5 ಪೊಲೀಸ್ ಅಧಿಕಾರಿಗಳ ನೇತೃತ್ವದ ತಂಡವನ್ನು ರಚನೆ ಮಾಡಲಾಗಿದೆ. ಕೋಟೆಕಾರ್ ಸುತ್ತಮುತ್ತಲ CCTV ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಕೆಲವೆಲ್ಲ ಸಿಕ್ಕಿದೆ. ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಕೂಡ CCTV ದೃಶ್ಯಾವಳಿಗಳೇನೆ. ಅವ್ರ ಕಾರ್ ತಂದು ನಿಲ್ಲಿಸಿದ್ದು, ದರೋಡೆ ಮಾಡಿದ್ದು, ಅಲ್ಲಿಂದ ಆ ಚೀಲವನ್ನು ಕಾರ್ಗೆ ತೊಗೊಂಡೋಗಿ ಇಟ್ಟಿದ್ದು ಎಲ್ಲವನ್ನು ನೋಡಿದ್ದಾರೆ. ಜೊತೆಗೆ ಅವ್ರಿಗೆ ಇನ್ನೂ ಒಂದು ಲೀಡ್ ಸಿಕ್ಕಿದೆ. ಏನಂದರೆ ಬೈಕಂಪಾಡಿ ಟೋಲ್ ಇದೆಯಲ್ಲ, ಟೋಲ್ನಲ್ಲಿ ಅವ್ರು 150 ರೂಪಾಯಿ ಕೊಟ್ಟು ಟೋಲ್ ತೊಗೊಂಡು ಕೇರಳದ ಕಡೆ ಹೋಗಿರ್ತಕ್ಕಂಥದ್ದು ಕೂಡ ಈಗಾಗಲೇ ಗೊತ್ತಾಗಿದೆ. ಹಾಗಾಗಿ ಕೇರಳಕ್ಕೂ ಕೂಡ ಒಂದು ತಂಡವನ್ನು ಈಗಾಗಲೇ ಕಳಿಸ್ಕೊಟ್ಟಿದ್ದಾರೆ. ಕಾಸರಗೋಡು ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಎಲ್ಲಾದರೂ ಇರಬಹುದು ಅಂತಕ್ಕಂಥ ಒಂದು ಶಂಕೆಯ ಮೇರೆಗೆ ಸಾಮಾನ್ಯವಾಗಿ ಆರಂಭದಲ್ಲಿ ತನಿಖೆಗಳು ಆರಂಭ ಆಗೋದೇ ಹೀಗೆ. CCTV ಫುಟೇಜಸ್ ಏನು ಸಿಕ್ತು, ಮತ್ತು ಸ್ಥಳೀಯರು ಏನು ಮಾಹಿತಿ ಕೊಟ್ಟರು, ಅವರು ಪ್ರತ್ಯಕ್ಷದರ್ಶಿಗಳು ಏನು ಹೇಳಿದ್ರು, ಇದನ್ನು ಆಧಾರವಾಗಿ ಇಟ್ಟುಕೊಂಡೇ ಪೊಲೀಸರು ತನಿಖೆಯನ್ನು ಆರಂಭ ಮಾಡ್ತಾರೆ. ಹಂತ ಹಂತವಾಗಿ ಅವರಿಗೆ ಲೀಡ್ ಸಿಗ್ತಾ ಹೋಗುತ್ತೆ. ಎಷ್ಟೋ ಸರ್ತಿ ಇಂಥ ಪ್ರಕರಣದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗಿ ಆ ಥರ ಡಕಾಯಿತರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿರತಕ್ಕಂಥ ಉದಾಹರಣೆಗಳೆಲ್ಲ ಇದೆ ನೋಡಿ. ಒಂದು ಬೀದರ್ನಲ್ಲಿ ನಡೀತು, ವಿಜಯಪುರದಲ್ಲಿ ಡಕಾಯಿತಿ ಆಯಿತು, ಈಗ ನೋಡಿದ್ರೆ ಮಂಗಳೂರಿನಲ್ಲೂ ಕೂಡ ಅದೇ ರೀತಿ ಆಗಿದೆ. ಮಂಗಳೂರಿನ ಡಕಾಯಿತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಡಕಾಯಿತಿ ಮಾಡಿದಂತಹ ವ್ಯಕ್ತಿಗಳ ಹೆಜ್ಜೆ ಗುರುತು ಹೇಗಿದೆ, ಎಲ್ಲೆಲ್ಲಿ ಸಾಗಿದೆ, ಈ ಬಗ್ಗೆ ಮಾಹಿತಿ ಇದೆ ನೋಡಿ. ಗಡಿಭಾಗ ತಲಪಾಡಿಯ ಟೋಲ್ ಗೇಟ್ ಮೂಲಕ ಇವರು ಸಂಚಾರವನ್ನು ಮಾಡಿರುವುದು ಗೊತ್ತಾಗ್ತಾ ಇದೆ. ಟೋಲ್ ಗೇಟ್ ಮೂಲಕ ಪಾಸ್ ಆಗಿರೋ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಸೊ ಇದು ಆಲ್ಮೋಸ್ಟ್ ಇವರು ಕೇರಳಕ್ಕೆ ಹೋಗಿದ್ದಾರೆ ಅನ್ನುವಂತಹ ಶಂಕೆ ಜಾಸ್ತಿ ಮಾಡ್ತಾ ಇದೆ. ಈ ಟೋಲ್ನಲ್ಲಿ ಅವರು ಯೂಸ್ ಮಾಡ್ತಾ ಇದ್ದಂತಹ ನಂಬರ್ ಪ್ಲೇಟ್ ಫೇಕ್ ಆಗಿದ್ರಿಂದ ಹಣ ಕೊಟ್ಟು, ಆಬ್ವಿಯಸ್ಲಿ ಫಾಸ್ಟಾಗಿ ಅದನ್ನು ಸ್ಕ್ಯಾನ್ ಮಾಡೋದಕ್ಕಾಗಲ್ಲ, ಹಣ ಕೊಟ್ಟು ಅವರು ಅಲ್ಲಿಂದ ಹೋಗಿದ್ದಾರೆ. ದರೋಡೆಗೂ ಮುಂಚೆನೇ ಅವರು ರೂಟ್ ಮ್ಯಾಪನ್ನು ಹಾಕೊಂಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಫಸ್ಟು ಎಂಟ್ರಿ ಎಲ್ಲಿ ತಗೊಳ್ಬೇಕು, ಎಕ್ಸಿಟ್ ಹೆಂಗೆ ಹಾಕಬೇಕು ಮತ್ತು ಅಲ್ಲಿಂದ ಕಾಲ್ ಕೀಳೋದು ಹೇಗಿರಬೇಕು ಅಂತ ಇಂಚಿಂಚು ಮಾಹಿತಿಯನ್ನು ಕೂಡ ಅವರು ಮೊದಲೇ ಸಂಗ್ರಹಿಸಿ ಮೊದಲೇ ಈ ಪ್ಲಾನನ್ನು ಮಾಡಿಕೊಂಡು ಎಕ್ಸಿಕ್ಯೂಟನ್ನು ಬಹಳ ಪ್ಲೈನ್ ಆ್ಯಂಡ್ ಸಿಂಪಲ್ ಆಗಿ ಮಾಡಿದ್ದಾರೆ. ಬಟ್ ಇವರು ಎಷ್ಟೇ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುವಂತಹ ಪ್ರಯತ್ನ ಆರಂಭಿಕ ಹಂತದಲ್ಲಿ ಮಾಡಿದ್ರು, ಪೊಲೀಸರ ಬಲೆಗೆ ಬೀಳೋದು ನಿಶ್ಚಿತ ಅಂತ. ಬಿಕಾಸ್ ಈಗಾಗಲೇ ಬಹಳ ಪ್ರಮುಖ ಕ್ರೂಷಿಯಲ್ ಕ್ಲೂಗಳು ಸಿಕ್ಕಿದೆ. ಈಗ ಸುಕ್ಪಾಲ್ ಈ ಘಟನೆಯನ್ನು ಎಸಗಿದವರು ಪರಿಚಿತರೋ ಅಪರಿಚಿತರೋ ಅನ್ನೋ ಪ್ರಶ್ನೆ, ಮಿಸ್ಸಿಂಗ್ ದ ಡಾಟ್ಸ್ ಅನೇಕ ಇದೆ. ಮತ್ತು ಈ ಸಹಕಾರಿ ಬ್ಯಾಂಕ್ನ ಹಿಸ್ಟ್ರಿನೇ ಬಹಳ ದೊಡ್ಡದಿದೆ. ಸೊ ಅದನ್ನೆಲ್ಲ ಮುಂದಿನ ಹಂತದಲ್ಲಿ ನಾವು ನೋಡ್ತಾ ಹೋಗೋಣ. ಸದ್ಯಕ್ಕೆ ಈ CCTV ಫುಟೇಜಸ್ಸು ಮತ್ತು ಆ ಟೋಲ್ ಗೇಟನ್ನು ಯಾವ ಸಂದರ್ಭದಲ್ಲಿ ಪಾಸ್ ಆದರೂ ಮತ್ತು ಪೊಲೀಸರಿಗೆ ಈಗ ಸಿಕ್ಕಿರುವಂತಹ ಕ್ರೂಷಿಯಲ್ ಕ್ಲೂಸ್ ಏನು ಅಂತ. ಮಮತಾ, ಈಗಾಗಲೇ ಪೊಲೀಸರಿಗೆ ಈ ಒಂದು ದರೋಡೆ ಪ್ರಕರಣದ ಪ್ರಮುಖ ಆರೋಪಿಗಳ ಬಗ್ಗೆ ಈಗಾಗಲೇ ಕೆಲವೊಂದು ಮಾಹಿತಿಗಳು ಸಿಕ್ಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಸುಮಾರು 5 ತಂಡಗಳನ್ನು ಪೊಲೀಸ್ ಕಮಿಷನರ್ ಮಾಡಿರುವಂಥದ್ದು. ನಿನ್ನೆ CM ಅವರು ಮಂಗಳೂರಿನಲ್ಲಿದ್ದ ಕಾರಣಕ್ಕಾಗಿಯೇ ಹಿರಿಯ ಅಧಿಕಾರಿಗಳನ್ನು ಕರೆಸಿ ಮೀಟಿಂಗನ್ನು ಮಾಡಿದರೆ ತಕ್ಷಣಕ್ಕೆ ಆರೋಪಿಗಳ ಬಂಧನ ಆಗಬೇಕು ಅನ್ನುವಂಥದ್ದು. ಹೀಗಾಗಿ ಈಗಾಗಲೇ 5 ತಂಡಗಳನ್ನು ಮಾಡಲಾಗಿದೆ. ಅದರಲ್ಲಿ 2 ತಂಡವನ್ನು ಈಗಾಗಲೇ ಕೇರಳಕ್ಕೆ ಕಳಿಸ್ಕೊಡ್ಲಾಗಿದೆ. ಅವರು ಆರೋಪಿಗಳೇನು ಕೇರಳದ ಗಡಿಯನ್ನು ದಾಟಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಅಲ್ಲಿನ ಟೋಲ್ ಗೇಟ್ ಮುಖಾಂತರ ಗೊತ್ತಾಗಿರುವಂಥದ್ದು. ಹಾಗಾಗಿ ಅಲ್ಲಿ 2 ತಂಡಗಳು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದೆ. ಅದರ ಜೊತೆಗೆ ಈ ಒಂದು ಕೃತ್ಯದಲ್ಲಿ ಸ್ಥಳೀಯರೇ ಭಾಗಿಯಾಗಿದ್ದಾರೆ ಅನ್ನುವಂಥ ಬಗ್ಗೆನೂ ಮಾಹಿತಿ ಇರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಇಲ್ಲೂ ಮಂಗಳೂರು ಸುತ್ತಮುತ್ತ ಜೊತೆಗೆ ಕೋಟೆಗಾರ್ ಸುತ್ತಮುತ್ತನೂ ಪೊಲೀಸರು ತನಿಖೆಯನ್ನು ಆರಂಭಿಸಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಬ್ಯಾಂಕಿನ ಸಿಬ್ಬಂದಿಗಳು ಶಾಮೀಲಾಗಿರ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ, ಯಾಕಂತ ಹೇಳಿದರೆ ಕಳೆದ 8 ವರ್ಷಗಳ ಹಿಂದೆ ನಡೆದಿರುವಂಥ ಘಟನೆಯಲ್ಲೂ ಅಲ್ಲಿನ ನಿರ್ದೇಶಕ್ಕೆ ಗಂಡನೇ ಒಂದು ಈ ರೀತಿಯಾದಂಥ ಸೇಮ್ ಇನ್ಸಿಡೆಂಟನ್ನು ಮಾಡಿರುವಂಥದ್ದು. ಜೊತೆಗೆ ಆತನು ಇದೇ ರೀತಿಯಾಗಿ ಗೋಣಿ ಚೀಲದ ಮೂಲಕ ಚಿನ್ನಾಭರಣನ ಕದ್ದೊಯ್ದು ಆ ಬಳಿಕ ಸಿಕ್ಕಿ ಬಿದ್ದಿರುವಂಥದ್ದು. ಹಾಗಾಗಿ ಒಂದು ವೇಳೆ ಅದೇ ತಂಡ ಆ ತಂಡದಿಂದಲೇ ಅಥವಾ ಅವರ ಪರಿಚಯಿಸ್ತಾರೆ ಮಾಡಿರುವಂಥದ್ದು, ಇಲ್ಲಾಂದರೆ ಆ ಘಟನೆಯನ್ನು ನೋಡಿದಂಥ ವ್ಯಕ್ತಿಗಳೇ ಈಗ
ಮಾಡಿರುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ಜೊತೆಗೆ ಸಾಕಷ್ಟು ಅನುಮಾನಗಳು ಇರುವಂಥದ್ದು, ಅದು CC ಕ್ಯಾಮ್ರಾ ರಿಪೇರಿ ಆಗಿರ್ಬೋದು ಅಥವಾ ಚಿನ್ನವನ್ನ ಟೆಸ್ಟ್ ಮಾಡುವಂತ ವ್ಯಕ್ತಿ ಬಂದಿರುವಂತದ್ದಾಗಿರ್ಬೋದು ಅಥವಾ ಅಲ್ಲಿ ಯಾವುದೇ ರೀತಿಯಾದಂತ ವ್ಯವಸ್ಥೆಗಳು ಇಲ್ಲದಿರುವುದರಿಂದ ಸಾಕಷ್ಟು ಅನುಮಾನ ಸೃಷ್ಟಿಯಾಗಿದೆ. ಈ ಹಿನ್ನೆಲೆಯಲ್ಲೂ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು.